ನಿನ್ನಿನ ದಿನ ಕೆಲವು ಅಧಿಕಾರಿಗಳು ಅಥಣಿಯಲ್ಲಿರುವ ನಮ್ಮೆಲ್ಲರ ಚೇತನ ಶಕ್ತಿ ವೀರರಾಣಿ ಕಿತ್ತೂರಿನ ಚೆನ್ನಮ್ಮ ವ್ರತದ ನಾಮಫಲಕವನ್ನು ಕಿತ್ತು ಹಾಕಿರೋದು ನಮಗೆಲ್ಲ ತುಂಬ ಒಂದು ನೋವನ್ನು ತಂದಿರತಕ್ಕಂಥ ಸಂಗತಿ. ಯಾಕೆಂದರೆ 18/11/2008 ಆಗಿನ ಒಂದು ಪುರಸಭೆಯ ಸಾಮಾನ್ಯ ಸಭೆಯಲ್ಲಿ ಈ ವ್ರತಕ್ಕೆ ನಾಮಕರಣ ಮಾಡೋ ಕುರಿತು ನಾನೇ ಸೂಚಕನಾಗಿ ಅದಕ್ಕೆ ಅನುಮೋದನೆಯನ್ನು ಪಡೆದಿದ್ದೆ. ಇಂಥ ಒಂದು ವ್ರತಕ್ಕೆ ಏಕಾಏಕಿ ಯಾವುದೇ ಮುನ್ಸೂಚನೆಯನ್ನು ನೀಡದೆ ಆ ಒಂದು ನಾಮಫಲಕ ಕಿತ್ತು ಹಾಕಿರೋದು ನಮ್ಮೆಲ್ಲ ಬಸವ ಭಕ್ತರಿಗೆ, ನಮ್ಮೆಲ್ಲ ಸಮಾಜದವರಿಗೆ ತುಂಬ ನೋವನ್ನು ಉಂಟು ಮಾಡಿರ್ತಕ್ಕಂಥ ಸಂಗತಿ. ಈ ವ್ರತಕ್ಕೆ ಕಾರಣ ಯಾರು ಇದ್ದಾರೋ ಆ ಅಧಿಕಾರಿ ಮೇಲೆ ಕ್ರಮ ಆಗಬೇಕು. ಇದರ ಹಿಂದೆ ಯಾರು ಷಡ್ಯಂತ್ರ ರೂಪಿಸಿದಾರೋ ಅವರ ಮೇಲೆ ಕ್ರಮ ಆಗಬೇಕು ಅಂತ ನಾನು ಇವತ್ತು ಸರ್ಕಾರಕ್ಕೆ ಆಗ್ರಹವನ್ನು ಮಾಡ್ತಾಯಿದ್ದೀನಿ. ನಿನ್ನಿನ ದಿನ ಕೆಲವು ಅಧಿಕಾರಿಗಳು ಅಥಣಿಯಲ್ಲಿರುವ ನಮ್ಮೆಲ್ಲರ ಚೇತನ ಶಕ್ತಿ ವೀರರಾಣಿ ಕಿತ್ತೂರಿನ ಚೆನ್ನಮ್ಮ ವ್ರತದ ನಾಮಫಲಕವನ್ನು ಕಿತ್ತು ಹಾಕಿರೋದು ನಮಗೆಲ್ಲ ತುಂಬ ಒಂದು ನೋವನ್ನು ತಂದಿರತಕ್ಕಂಥ ಸಂಗತಿ. ಯಾಕೆಂದರೆ 18/11/2008 ಆಗಿನ ಒಂದು ಪುರಸಭೆಯ ಸಾಮಾನ್ಯ ಸಭೆಯಲ್ಲಿ ಈ ವ್ರತಕ್ಕೆ ನಾಮಕರಣ ಮಾಡೋ ಕುರಿತು ನಾನೇ ಸೂಚಕನಾಗಿ ಅದಕ್ಕೆ ಅನುಮೋದನೆಯನ್ನು ಪಡೆದಿದ್ದೆ. ಇಂಥ ಒಂದು ವ್ರತಕ್ಕೆ ಏಕಾಏಕಿ ಯಾವುದೇ ಮುನ್ಸೂಚನೆಯನ್ನು ನೀಡದೆ ಆ ಒಂದು ನಾಮಫಲಕ ಕಿತ್ತು ಹಾಕಿರೋದು ನಮ್ಮೆಲ್ಲ ಬಸವ ಭಕ್ತರಿಗೆ, ನಮ್ಮೆಲ್ಲ ಸಮಾಜದವರಿಗೆ ತುಂಬ ನೋವನ್ನು ಉಂಟು ಮಾಡಿರ್ತಕ್ಕಂಥ ಸಂಗತಿ. ಈ ವ್ರತಕ್ಕೆ ಕಾರಣ ಯಾರು ಇದ್ದಾರೋ ಆ ಅಧಿಕಾರಿ ಮೇಲೆ ಕ್ರಮ ಆಗಬೇಕು. ಇದರ ಹಿಂದೆ ಯಾರು ಷಡ್ಯಂತ್ರ ರೂಪಿಸಿದಾರೋ ಅವರ ಮೇಲೆ ಕ್ರಮ ಆಗಬೇಕು ಅಂತ ನಾನು ಇವತ್ತು ಸರ್ಕಾರಕ್ಕೆ ಆಗ್ರಹವನ್ನು ಮಾಡ್ತಾಯಿದ್ದೀನಿ.